ನೋಡ್ತಾ ಇದ್ರ ವಿಬಿಸಿ ನ್ಯೂಸ್, ನಾನು ಸ್ವಾಗತ. ವಿಬಿಸಿ ವಾಹಿನಿಯಲ್ಲಿ ಕೇವಲ ಸಮಸ್ಯೆಗಳನ್ನ ಮಾತ್ರ ತೆರೆದಿಡ್ತೀವಿ, ಕೇವಲ ಜನರ ಸಮಸ್ಯೆಗಳನ್ನ, ಅಧಿಕಾರಿಗಳನ್ನ ಬೈದು ಬಿಡ್ತೀವಿ, ರಾಜಕಾರಣಿಗಳನ್ನ ಪ್ಲಸ್ ತಗೊಳ್ತೀವಿ, ಬರೀ ಇದು ಮಾತ್ರ ಮಾಡ್ತಾರೆ ಅನ್ನೋದಲ್ಲ. ಬದಲಾಗಿ ಜನಸೇವೆ ಮಾಡ್ತಕ್ಕಂಥವ್ರು ಅಂಡ್ ಕೆಲವು ಒಂದಿಷ್ಟು ಜನ ಮಾದರಿಯಾಗಿ ಕಾಣ್ತಾರೆ, ಅಂತಹವರನ್ನು ಕೂಡ ನಿಮ್ಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಯಾಕೆ ಅಂದ್ರೆ ಇದು ಇನ್ನೊಬ್ಬರಿಗೆ ಮಾದರಿ ಆಗಬಹುದು. ಅದೇ ರೀತಿ ಮಾನವೀಯತೆ ಮೆರೆದ ಒಂದು ಸ್ಟೋರಿಯನ್ನ ಹಾಸನದ ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡ್ತೀನಿ. ಎಸ್, ಹಾಸನದಲ್ಲಿ ನಿಮ್ಗೂ ಗೊತ್ತು, ಕಳೆದೊಂದು ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ, ಧಾರಾಕಾರವಾಗಿ ಮಳೆ. ಈಗ ಒಂದಿಷ್ಟು 2-3 ದಿವಸಗಳಿಂದ ಬಿಡುವು ಕೊಟ್ಟಿರಬಹುದು. ಬಟ್ ಆದ್ರೆ ಮಳೆ, ಜಟಿ ಮಳೆ, ನಾವು ಹೊರಗಡೆ ಬರೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭ. ಇನ್ನು ಕೆಲವು ಜನ ಹೊರಗಡೆ ಬರಬೇಕಾದ್ರೆ ಛತ್ರಿ ಇಟ್ಕೊಂಡು, ಒಂದಿಷ್ಟು ಸ್ವೆಟರ್ಸ್ಗಳು ಹಾಕೊಂಡು, ಶೂ ಹಾಕೊಂಡು, ಈ ತರ ಎಲ್ಲ ಫುಲ್ ಪ್ಯಾಕ್ಡ್ ಆಗಿ ಛತ್ರಿ ಇಟ್ಕೊಂಡು ಹೊರಗಡೆ ಓಡಾಡ್ತೀವಿ. ಬಟ್ ಓರ್ವ ವ್ಯಕ್ತಿ, ಇವರ ಹೆಸರೇನು, ಯಾವ ಊರು, ಎತ್ತ ಅಂತಕ್ಕಂಥದ್ದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಇವರು 3-4 ದಿವಸಗಳಿಂದ ಹಾಸನದ ಹೇಮಾವತಿ ಸರ್ಕಲ್ ನಲ್ಲಿ, ಹೇಮಾವತಿ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿ ಹಾಸನಾಂಬ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಆ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ 3-4 ದಿವಸಗಳಿಂದ ಓರ್ವ ವ್ಯಕ್ತಿ ಮಳೆಗೆ ಸಿಲುಕಿಕೊಂಡು ಎಲ್ಲೂ ಓಡಾಡಕ್ಕಾಗದೆ, ನಾನು ಹೇಳ್ತಾ ಇರ್ತಕ್ಕಂಥ 3-4 ದಿವಸ ಹಿಂದಿನ ಸ್ಟೋರಿ. ಈಗ ಒಂಚೂರು ಮಳೆ ಕಡಿಮೆ ಆಗಿರಬಹುದು. ಬಟ್ ಆಗ ಯಾವಾಗ ಬೆಳಗಿಂದ ರಾತ್ರಿವರೆಗೂ ಜಟಿ ಅಂತ ಮಳೆ ಬರ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಮಳೆಗೆ ಸಿಗಾಕೊಂಡ್ಬಿಡ್ತಾರೆ. 3-4 ದಿವಸಗಳಿಂದ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲೇ ವಾಸ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ವಾಸ ಮಾಡಕ್ ಅಂತ ಅಂದ್ರೆ ಬೇರೆಲ್ಲೂ ಹೋಗಕ್ಕಾಗದೆ ಅಲ್ಲಿ ಸಿಲುಕೊಂಡಿರ್ತಾರೆ. ಸ್ನಾನ ಮಾಡಿ ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ, ನಡೆದಾಡಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ತೆವಳ್ಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿ ಇವರು. ಇದಾದ ನಂತರ ಊಟ ತಿಂಡಿ ಇಲ್ಲ, ಮಳೆಯಲ್ಲಿ ಬಂದು ಏನಾಗಿದೆ ಅಂತ ಊಟ ತಿಂಡಿ ಕೇಳಿ ಕೊಡುವಂತವ್ರು ಯಾರೂ ಇಲ್ಲ. ಹೀಗಾಗಿ ಊಟ ತಿಂಡಿ ಇಲ್ಲದೆ, ನಡೆದಾಡಕ್ಕಾಗದೆ, ಮಳೆಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಕ್ಕಾಗದೆ ಸಿಲುಕಿ ಅಲ್ಲಿ ನಲುಗುತ್ತಾ ಇದ್ದ ವ್ಯಕ್ತಿಯನ್ನ ಇದೇ ಹಾಸನಾಂಬ ಕಾಲು ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ, ಸಂಘದ ಅಧ್ಯಕ್ಷರು ಸುದೀಪ್ ಅವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಟ್ಯಾಕ್ಸಿ ಸ್ಟ್ಯಾಂಡಿನ ಸಹೋದ್ಯೋಗಿಗಳು ಎಲ್ಲರೂ ಸೇರ್ಕೊಂಡು ಆ ವ್ಯಕ್ತಿಯ ಆರೋಗ್ಯವನ್ನ ವಿಚಾರಿಸಿ, ಏನಾಗಿದೆ, ಯಾಕೆ ಕೂತಿದ್ದೀರಿ ಅಂತೆಲ್ಲ ವಿಚಾರಿಸ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಕಿವಿ ಕೂಡ ಕೇಳಿಸಲ್ಲ. ತದನಂತರ ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ನೋಡಿ, ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಏನ್ ಮಾಡ್ತಾರೆ, ಯಾರಾದ್ರೂ ರಸ್ತೆ ಬದಿಯಲ್ಲಿ ಅಂತವ್ರು ಕಂಡಾಗ ನಮಗೆ ಯಾಕೆ ಈ ತರದೆಲ್ಲ ಭಾವನೆಯಲ್ಲಿ ಹೋಗ್ತಾರೆ, ಮೂಗ್ಮುಡಿಯವರೇ ಜಾಸ್ತಿ. ಆದ್ರೆ ಈ ಸಂಘದ ಸದಸ್ಯರುಗಳು ಒಂದಿಷ್ಟು ಜನರ ಹೆಸರಿದೆ, ನಾನು ಅದನ್ನು ಕೂಡ ಹೇಳ್ತೀನಿ, ಯಾಕೆಂದ್ರೆ ಇದು ಮತ್ತೊಬ್ಬರಿಗೆ ಮಾದರಿ ಆಗಬೇಕು. ಸಂಘದ ಅಧ್ಯಕ್ಷ ಸುದೀಪ್, ಮತ್ತೆ ಬಾಲು ಅಂತಕ್ಕಂಥವ್ರು, ಕಿರಣ್, ಸುನಿಲ್, ಶಿವಣ್ಣ, ಸಚಿನ್, ಕೇಶವ್, ಸುರೇಶಣ್ಣ ಅಂತಕ್ಕಂಥವ್ರು ಒಂದಿಷ್ಟು ಹೆಸರುಗಳು ಹಾಕಿದ್ದಾರೆ. ಅವರೆಲ್ಲ ಸಹಕರಿಸಿದ್ರು ಅಂತ. ಇವರೆಲ್ಲ ಸೇರಿ ಆ ವ್ಯಕ್ತಿಗೆ ಫಸ್ಟು ಕಾಫಿ ಕೊಟ್ಟಿದ್ದಾರೆ. ಕಾಫಿ ಕೊಟ್ಟು, ಅದಾದ್ಮೇಲೆ ಹೊಟ್ಟೆಗೆ ಊಟ ಕೊಟ್ಟು, ಅದಾದ್ಮೇಲೆ ಅವ್ರಿಗೊಂದಿಷ್ಟು ಸ್ನಾನ ಮಾಡಿಸಿ, ಬಟ್ಟೆ ಎಲ್ಲ ಸಂಪೂರ್ಣವಾಗಿ ಕೊಳಕಾಗಿ ಹೋಗಿತ್ತು. ಬಿಕಾಸ್ ಅವ್ರಿಗೆ ನಡೆಯೋಕ್ಕಾಗಲ್ಲ, ತೆವಳುಕಂಡೆ ಓಡಾಡಬೇಕು, ಮಳೆ ಸಂದರ್ಭ. ಸೊ ಹಾಗಾಗಿ ಅವ್ರಿಗೆ ಹೊಸ ಬಟ್ಟೆಗಳನ್ನ ಕೊಡಿಸಿದ್ದಾರೆ. ಅದಕ್ಕೂ ಕೂಡ ಬಟ್ಟೆಯನ್ನ ಯಾರೋ ಪ್ರವೀಣ್ ಸೆಲೆಕ್ಷನ್ ಅಂತಕ್ಕಂಥವ್ರು ಅವರು ಕೂಡ ಸ್ಪಾನ್ಸರ್ ಮಾಡೋದ್ರಂತೆ ಹೊಸ ಬಟ್ಟೆ ಹಾಕ್ಸಿದ್ದಾರೆ. ಹೊಸ ಬಟ್ಟೆ ಎಲ್ಲಾನು ಹಾಕಿಸಿ ಅವರ ಆರೋಗ್ಯವನ್ನ ವಿಚಾರಿಸಿ, ತದನಂತರ ಅವ್ರಿಗೊಂದು ಸೂರ್ ಬೇಕಲ್ಲ, ಹಾಗಾಗಿ ಅವ್ರನ್ನ ಹನುಮಂತಪುರ ಸಮೀಪ ಇರ್ತಕ್ಕಂಥ ತೇಜೋದಯ ಅನಾಥಾಶ್ರಮಕ್ಕೆ ಅವರನ್ನು ದಾಖಲು ಮಾಡಿ ಅವರಿಗೆ ಇನ್ನು ಮೇಲೆ ಆಶ್ರಮದವರು ಅವರ ಟೇಕ್ ಓವರ್ ಅನ್ನ ಮಾಡ್ತಾರೆ. ಬಟ್ ಎಲ್ಲ ಒಂದ್ ಕಡೆ ನಾನು ಹೇಳ್ತಕ್ಕಂಥದ್ದು, ಒಂದು ಟ್ಯಾಕ್ಸಿ ಸ್ಟ್ಯಾಂಡಿನ ಯುವಕರು ಸೇರ್ಕೊಂಡು, ಅಲ್ಲಿ ಅಧ್ಯಕ್ಷರು ಸುದೀಪ್ ಅವರು ಸೇರ್ಕೊಂಡು, ಸುದೀಪ್ ಅವರು ನಾನು ನೋಡಿದ್ದೀನಿ ಸಾಕಷ್ಟು ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಬೇರೆಯವರಿಗೆ ನೆರವಾಗುವ ಮೂಲಕ ಹೆಸರು ಮಾಡಿದ್ದವರು. ಈಗ ಅವರು ಹಾಸನಾಂಬ ಕಾರು ಚಾಲಕ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಓರ್ವ ನಿರಾಶ್ರಿತ ವ್ಯಕ್ತಿಗೆ ಆಶ್ರಯವನ್ನ ಕಲ್ಪಿಸಿದ್ದಾರೆ. ತೇಜೋದಯ ಅನಾಥಾಶ್ರಮಕ್ಕೆ ಅವರನ್ನ ದಾಖಲು ಮಾಡಿದ್ದಾರೆ. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು, ಮತ್ತೆ ಅಲ್ಲಿಂದ ಲೆಟರ್ ತಗೊಳ್ಳೋದು, ಅವೆಲ್ಲವನ್ನ ಮಾಡಿ ಸದ್ಯ ಅವ್ರನ್ನ ಅಲ್ಲಿಗೆ ಬಿಟ್ಟು ಬಂದಿದ್ದಾರೆ. ನಡಿಲಿಕ್ಕೂ ಆಗದಲೆ ತೆವಳುಕೊಂಡು ಓಡಾಡ್ತಾ ಇದ್ದಂತಹ, ಸಾಕಷ್ಟು ದಿವಸಗಳಿಂದ ಗಲೀಜು ಬಟ್ಟೆ ಹಾಕೊಂಡು, ಈ ತರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು, ಊಟಕ್ಕೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಅವ್ರಿಗೆ ಸ್ನಾನ ಮಾಡಿಸಿ, ಕಟಿಂಗ್ ಮಾಡಿಸಿ, ಇನ್ನೊಂದು ಅವರಿಗೆಲ್ಲ ಆರೋಗ್ಯ ವ್ಯವಸ್ಥೆಯನ್ನು ವಿಚಾರಿಸಿ ಒಂದು ಆಶ್ರಯವನ್ನ ಕಲ್ಪಿಸುವ ಮೂಲಕ ಮಾನವೀಯತೆಯನ್ನ ಮಾಡಿದ್ದಾರೆ. ಈ ಮೂಲಕ ರಿಯಲ್ ಹೀರೋಗಳಾಗಿ ನಮಗೆ ಕಾಣಿಸ್ತಾರೆ ಹಾಸನಾಂಬ ಕಾಲು ಚಾಲಕರು ಮತ್ತೆ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು. ಅಲ್ಲಿ ಅವರು ಮಾತನಾಡಿದ್ದಾರೆ, ಆ ವ್ಯಕ್ತಿ ಬಂದಾಗ ಹೆಂಗಿದ್ರು, ಆಮೇಲೆ ಯಾಕೆ ಅವ್ರಿಗೆ ಈ ತರ ಅವ್ರನ್ನ ಸಂಪೂರ್ಣವಾಗಿ ನಿರಾಶ್ರಿತರಿಗೆ ಒಂದು ಆಶ್ರಯ ಕಲ್ಪಿಸ್ಬೇಕು ಅನ್ನಿಸ್ತು, ಯಾಕೆ ಅವ್ರಿಗೆ ನೆರವಾದ್ರು, ಇವಾಗೆಲ್ಲ ಅಲ್ಲಿ ಮಾತಾಡಿದ್ದಾರೆ. ಒಮ್ಮೆ ಕೇಳ್ಕೊಂಡು ಸರ್, ಒಂದು ವಾರದಿಂದ ನಮ್ಮ ಟ್ಯಾಕ್ಸಿ ನಿಲ್ದಾಣದಲ್ಲಿ ಕಟ್ಟೆ ಮೇಲೆ ಒಂದು ವಾರದಿಂದನೂ ಆತ ಒಬ್ಬ ವ್ಯಕ್ತಿ ಬಂದು ಕೂತಿದ್ದ. ಅವನಿಗೆ ಊಟ ತಿಂಡಿ ಮಾಡೋಕ್ಕೂ ಯಾರು ಕೊಡೋರಿಲ್ಲ. ಆಮೇಲೆ ಅವನಿಗೆ ಊಟ ತಿಂಡಿ ಮಾಡೋಕ್ಕೆ ಅವನಿಗೂ ನಡ್ಕೊಂಡು ಹೋಗೋ ಶಕ್ತಿ ಇಲ್ಲ.
ಮತ್ತು ಒಂದು ವಾರದಿಂದನೂ ಕೂತಿರೋದ್ರಿಂದ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡವರು ಹೋಗೋ ಬರೋರೆಲ್ಲ ಏನೇನು ಬೇಕೋ ಅದನ್ನು ಕೊಡಿಸಿದ್ದಾರೆ. ಆಮೇಲೆ ಅವನಿಗೆ ಬಾತ್ರೂಮ್ಗೆ ಹೋಗೋಕ್ಕೂ ಕೂಡ ಸಮಸ್ಯೆ ಆಗ್ತಾಯಿತ್ತು, ಕೂತ್ ಜಾಗದಲ್ಲೇ ಮಾಡ್ಕೊತಾ ಇದ್ದ. ಪಕ್ಕಕ್ಕೆ ಹೋಗೋಕ್ಕೂ ಕೂಡ ಜನಗಳು ಸ್ವಲ್ಪ ಏಸಿಗೆ ಪಡ್ಕೊತಾಯಿದ್ರು, ತೆಳ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ನಮ್ಮ ಸ್ಟ್ಯಾಂಡವರೆಲ್ಲ ಫೋನ್ ಮಾಡಿದರು, ಈ ಅಧ್ಯಕ್ಷರೇ ಹಿಂಗೆ ಆಗಿದೆ, ಒಂದು ಹುಡುಗ ಒಂದು ವಾರದಿಂದ ಕೂತಿದ್ದಾನೆ ಅಂತ. ಹಂಗಾಗಿ ಅವನ್ನ ನೋಡಿದ ತಕ್ಷಣ ಒಂಥರ ಬೇಜಾರಾಯಿತು ಮನಸ್ಸಿಗೆ, ಏನೋ ಒಂಥರ ನಮ್ಮ ಅಣ್ಣ ತಮ್ಮ ಯಾರು ಇವತ್ತು ಈ ಸ್ಥಾನದಲ್ಲಿ ಇದ್ದಿದ್ರೆ ನಾವು ಬಿಟ್ಟು ಹೋಗ್ತಾ ಇದ್ವಿ ಅಂತ ಹೇಳಿ ಅವ್ರನ್ನ ನಾವು ಕೂಡಲೇ ಈ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಅವ್ರ ಕುಟುಂಬ, ನಮ್ಮ ಟ್ಯಾಕ್ಸಿ ಕುಟುಂಬ ಏನಿದೆ ಎಲ್ಲರೂ ಸೇರಿ ಕೈ ಜೋಡಿಸಿ ಆಮೇಲೆ ವಾಶ್ರೂಮಿಗೆ ಕರ್ಕೊಂಡೋಗಿ ಅವನ್ನ ರೆಡಿ ಮಾಡಿಬಿಟ್ಟು ಆಶ್ರಮಕ್ಕೆ ಬಿಟ್ಟು ಬಂದ್ವಿ. ಪ್ರವೀಣ್ ಸೆಲೆಕ್ಷನ್ ಅವರು ಈ ಥರ ಒಂದು ಹುಡುಗನಿಗೆ ಅವನ ಸೈಜ್ ಗೊತ್ತಿತ್ತಿಲ್ಲ. ಪ್ರವೀಣ್ ಸೆಲೆಕ್ಷನ್ ಅವ್ರಿಗೂ ಕೂಡ ನಾನು ಹಿಂಗೆ ಬಟ್ಟೆ ಬೇಕು ಅಂತ ಕೇಳಿದೆ. ಸ್ನಾನ ಮಾಡಿಸಿದಾಗ ಬಟ್ಟೆ ತಗೊಳ್ಳೋಣ ಅಂತ ಹೋದೆ. ಆವಾಗ ಅವರು ಕೂಡ ₹1 ಕೂಡ ದುಡ್ಡು ತಗೊಳ್ಳಿಲ್ಲ, ಬಟ್ಟೆನ ಫ್ರೀಯಾಗಿ ಕೊಟ್ಟರು. ತುಂಬ ಖುಷಿಪಟ್ಟರು. ಇಂಥ ಕೆಲಸ ಮಾಡ್ತಿರೋದು ತುಂಬ ವಿರಳ, ಅದರಲ್ಲಿ ನೀವು ಮಾಡೋ ಕೆಲಸಕ್ಕೆ ನಂದು ಒಂದು ಸಹಾಯಧನ ಅಂತ ಹೇಳ್ಬಿಟ್ಟು ನಮಗೆ ಬಟ್ಟೆ ಕೂಡ ಕೊಟ್ಟರು. ಆಮೇಲೆ ಅನಾಥಾಶ್ರಮ, ತೇಜೋದಯ ಅನಾಥಾಶ್ರಮ ಅಂತ ಇದೆ ಹನುಮಂತಪುರದ ಹತ್ರ, ಅವರು ಕೂಡ ಒಳ್ಳೆ ಸಹಕಾರ ಕೊಟ್ಟರು. ಮತ್ತು ಸ್ಟೇಷನಿಂದ ಒಂದು ಲೆಟ್ರು ಬೇಕು ಅಂತ ಹೇಳಿದರು. ಲೆಟ್ರು ಕೂಡ ಅದನ್ನು ರೆಡಿ ಮಾಡಿಸ್ಕೊಂಡು ಹೋಗಿ ಆಶ್ರಮಕ್ಕೆ ಮೊನ್ನೆ ನೈಟು ಬಿಟ್ಬಿಟ್ಟು ಬಂದಿದ್ವಿ. ಸರ್, ಇವತ್ತು ಸಹಾಯ ಮಾಡಬೇಕು ಅನ್ನೋದು ಮನುಷ್ಯನಲ್ಲಿ ಇರಬೇಕಾಗಿದ್ದು ಒಂದು ಬಹಳ ಮುಖ್ಯವಾದ ಗುಣ. ಆ ಗುಣನ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಮರೆತು ಸುಮ್ಮನೆ ಅವ್ರವ್ರ ಕೆಲಸದ ಕಡೆ ಗಮನ ಕೊಡ್ತಾ ಇದ್ದಾರೆ. ನಾಳೆ ಇವತ್ತು ಜೀವನದಲ್ಲಿ ಯಾರಿಗೆ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಹಿಂಗಿದ್ದಿದ್ದ ಮನುಷ್ಯ ಹಿಂಗೆ ಇರ್ತಾನೆ ಅನ್ನೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಯಾರಿಗೆ ಬಂದರೂ ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡಬೇಕು ಅಂತ ನಾವು ಹಾಸನಾಂಬ ಕಾರು ಚಾಲಕರ ಮತ್ತು ಮಾಲೀಕರ ಸಂಘದಿಂದ ಈ ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಮಾಡಿದ್ದೀವಿ. ಇಲ್ಲೊಂದು ಅಪರಿಚಿತ ವ್ಯಕ್ತಿ ಬಂದು ಒಂದು 4-5 ದಿವಸದಿಂದ ತುಂಬ ಮಳೆ ಇತ್ತು ಪಾಪ. ಆ ಮಳೆಯಲ್ಲಿ ಅವರು ಮಳೆ ಚಳಿ ಅಂದೇ ನಮ್ಮ ಹಿಂದೆ ಸ್ಟ್ಯಾಂಡಿಂದ ಒಂದು ಚೇರ್ ಹಾಕಿದ್ವಿ ನಾವು ಕೂರಕ್ಕೋಸ್ಕರ. ಆ ಚೇರ್ ಮೇಲೆ ಒಂದು 4 ದಿನದಿಂದ ಮನಗಿದ್ರು. ಅದನ್ನು ತಿಳಿದ ನಮ್ಮ ಸ್ಟ್ಯಾಂಡ್ ಹುಡುಗರು ನಮ್ಮ ಅಧ್ಯಕ್ಷ ಸುಧಿಯಣ್ಣವ್ರಿಗೆ ಫೋನ್ ಮಾಡಿದರು, ಅಣ್ಣ ಈ ಥರ ಆಗಿದೆ ಹಿಂಗೆ ಅಂತ. ಆಗ ಸುಧಿಯಣ್ಣವರು ಇಲ್ಲಿ ಸ್ಟ್ಯಾಂಡಿಗೆ ಬಂದು ನಮ್ಮ ಫ್ರೆಂಡ್ಸು ಎಲ್ಲ ಕರೆದ್ರು, ಈ ಥರ ಆಗಿದೆ ಬನ್ನಿ ಇಲ್ಲಿ ಒಂಚೂರು ಇದು ಮಾಡೋಣ ಅಂತ. ಆಗ ಇಲ್ಲೇ ಅವ್ರನ್ನ ಕರ್ಕೋಗಿ ನಾವು ವಾಶ್ರೂಮ್ಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವ್ರಿಗೆ ಒಂದು ನೆರವು ಕೊಟ್ಟು ನಮ್ಮ ಸುಧಿಯಣ್ಣರ ಹ್ಯಾಂಡ್ ಓವರಲ್ಲಿ ಕರ್ಕೋಗಿ ನಮ್ಮ ಕಾರ್ ಸ್ಟ್ಯಾಂಡಿಂದ ಅವ್ರಿಗೊಂದು ಆಶ್ರಮಕ್ಕೆ ದಾರಿಯಲ್ಲಿ ಅವ್ರಿಗೊಂದು ಜೀವನ ಆಗಲಿ ಅಂತ ಹೇಳಿ ಅಲ್ಲಿ ಕರ್ಕೊಬಿಟ್ಟು ಬಂದು. ಯಾಕೆಂದರೆ ಇದೇ ಸ್ಥಿತಿಲಿ ಏನಾರು ಇಷ್ಟು ಚಳಿ ಈ ಮಳೇಲಿ ಇದ್ದಿದ್ರೆ ನಾವೇ ಒಂದು ದಿವಸ ನೆನೆದ್ರೆ ಇಷ್ಟು ಚಳಿ ಆಗುತ್ತೆ ಪಾಪ. ಒಂದು 4 ದಿನದಿಂದ 5 ದಿನದ ಪಾಪ ಅವರು ಮಳೆಯಲ್ಲೇ ಪೂರ ನೆಂದು ತೆವ್ಕೊಂಡು ಓಡಾಡ್ತಿದ್ರು ಗಾಡಿ ಮುಂದೆ. ಆಮೇಲೆ ಅವ್ರಿಗೆ ಕಿವಿ ಕೇಳಲ್ಲ, ಬಾಯಿ ಮಾತು ಬರಲ್ಲ ಪಾಪ. ಗಾಡಿ ಮುಂದೆ ಹೋಗ್ತಾ ಇರ್ತಾರೆ, ಯಾವ್ದಾರ ಗಾಡಿ ಅಕಸ್ಮಾತು ಯಾರು ನೋಡಿದೆ, ಯಾಕೆಂದರೆ ಕಾಣಲ್ಲ ಕಾರೊಳಗೆ ಕೂತಿದ್ರೆ ಅವ್ರು ಗಾಡಿ ಮುಂದೆನೇ ಹೋಗೋರು ತೆವ್ಕೊಂಡು ಪಾಪ. ನೋಡಿ ಹೊಟ್ಟೆ ಉರಿತು. ಅದಕ್ಕೆ ನಮ್ಮ ಸುಧಿಯಣ್ಣವರು ಸಹಕರಿಸಿದ್ರು, ನಮ್ಮ ಅಧ್ಯಕ್ಷರು ಸುರೇಶ್ ಅಣ್ಣ, ನಮ್ಮ ಸಚಿನು ಎಲ್ಲ ಸೇರಿ ಅವ್ರಿಗೊಂದು ಕೈ ಜೋಡಿಸಿ ಕರ್ಕೋಗಿ ಆಶ್ರಮಕ್ಕೆ ಬಿಟ್ಬಿಟ್ಟು ಬಂದಿದ್ದೀವಿ ಸರ್. ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಇರ್ತೀವಿ ಏನು ಅಂತ ಗೊತ್ತಿಲ್ಲ. ನಮ್ಮ ಕೈಲಾಯಿ ಸಹಾಯ ನಾವೇನವ್ರಿಗೆ ಏನು ದುಡ್ಡು ಕೊಟ್ಟಿಲ್ಲ ಏನಿಲ್ಲ, ನಮ್ಮ ಕೈಲಾಯಿ ಸಹಾಯ ನಾವು ಮಾಡಿ ಅವ್ರ ಆಶ್ರಮಕ್ಕೆ ತಲುಪಿಸಿದ್ದೀವಿ. ಅದು ನಮಗೂ ಒಂಥರ ಮನಸ್ಸಿಗೆ ತೃಪ್ತಿ ಆಯಿತು ಸರ್, ನಿಜವಲ್ವೇ. ಎಸ್, ಒಟ್ಟಿನಲ್ಲಿ ನಾನು, ನಂದು, ನನ್ನಿಂದ, ನನಗಾಗಿ ಅಂತಕ್ಕಂಥ ಸ್ವಾರ್ಥ ಸಮಾಜದಲ್ಲಿ ಈ ಥರ ಸಮಾಜದ ಸ್ವಾಸ್ಥ್ಯತೆಗೋಸ್ಕರ ಕೂಡ ಕೆಲಸ ಮಾಡೋರು ಇದ್ದಾರೆ. ಮಾನವೀಯತೆ ಅಂತಕ್ಕಂಥದ್ದು ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದು ಇಂತಹ ಒಂದು 4-5 ಜನನ ನೋಡಿದಾಗ ಅನಿಸುತ್ತೆ. ಫೈನ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಈ ಮತ್ತೊಬ್ಬರಿಗೆ ನೆರವಾಗುವ ಮನೋಭಾವ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ BBC ವಾಹಿನಿ ಪರವಾಗಿ ನಿಮಗೂ ಕೂಡ ನಮ್ಮ ಕಡೆಯಿಂದಲೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಎಸ್, ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.